ಮಹಾಗಣಾಧಿಪತಯೇ ನಮಃ. ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳಿಗೋಸ್ಕರ ಮೀನರಾಶಿಯವ್ರಿಗೋಸ್ಕರ 5 ಶುಭ ವಿಚಾರಗಳನ್ನು ತಗೊಂಡು ಬರ್ತಾ ಇದ್ದೇನೆ. ಎಚ್ಚರಿಕೆಗಳಿಲ್ಲ ಅಂತಲ್ಲ, ಖಂಡಿತವಾಗಿ ಎಚ್ಚರಿಕೆಗಳು ಸಹ ಇದೆ. ವಿಡಿಯೋ ಮಾಡಿದ್ದೇನೆ, ಆಲ್ರೆಡಿ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಖಂಡಿತವಾಗಿ ನೋಡಬಹುದು. ಏಪ್ರಿಲ್ ತಿಂಗಳ ಶುಭ ವಿಚಾರಗಳನ್ನು ತಿಳಿಸುವ ಮುನ್ನ ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳನ್ನು, ಪ್ರಧಾನವಾದ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ. ಏಪ್ರಿಲ್ ತಿಂಗಳ ಪ್ರಧಾನವಾದಂತಹ ಗ್ರಹಸ್ಥಿತಿಗಳನ್ನು ನೋಡ್ಲಿಕ್ಕೆ ಹೋದರೆ, ಏಪ್ರಿಲ್ 13ನೇ ತಾರೀಕು ಮೇಷರಾಶಿಗೆ ರವಿಗ್ರಹದ ಸಂಚಾರ. 13 ತನಕ ಮೀನರಾಶಿಯಲ್ಲಿ ರವಿ, 13ನೇ ತಾರೀಕಿಂದ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿಗ್ರಹ ಇರ್ತಾನೆ. ಇನ್ನು 23ನೇ ತಾರೀಕಿನ ತನಕ 22ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವಂತಹ ಕುಜಗ್ರಹ ಮಂದಮಂಗಳ ಯುತಿ ನಿಮಗೆ 23ನೇ ತಾರೀಕಿಂದ ಮೀನರಾಶಿಗೆ ಕುಜಗ್ರಹನ ಸಂಚಾರ ಆಗಲಿದೆ. ನೆಕ್ಸ್ಟ್ 9ನೇ ತಾರೀಕಿಂದ ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಇಡೀ ಏಪ್ರಿಲ್ ತಿಂಗಳು ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಏಪ್ರಿಲ್ 24ನೇ ತಾರೀಕಿನಿಂದ ಮೇಷರಾಶಿಗೆ ಶುಕ್ರ, ಅಂದರೆ 24ನೇ ತಾರೀಕಿನ ತನಕ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು 13ರ ತನಕ ಆಗಲ್ಲ, ರವಿ ಇರ್ತಾನೆ. ಬಟ್ 13ರಿಂದ 23 10 ದಿನಗಳ ಕಾಲ ಶುಕ್ರನೂ ಸಹ ಸರ್ವತಂತ್ರ ಸ್ವತಂತ್ರನಾಗಿ ತುಂಬ ಚೆನ್ನಾಗಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಸಹ ಕೊಡ್ತಾನೆ. ಸರ್ವತಂತ್ರ ಸ್ವತಂತ್ರನಾಗಿ ತುಂಬ ಚೆನ್ನಾಗಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಸಹ ಕೊಡ್ತಾನೆ. ವೀಕ್ಷಕರೇ, ಇದು ಏಪ್ರಿಲ್ ತಿಂಗಳ ಗ್ರಹ ಸ್ಥಿತಿಗಳಾದಾಗ ಶುಭ ವಿಚಾರಗಳನ್ನು ನೋಡೋಣ ಬನ್ನಿ. ಮೊದಲನೇ ಶುಭ ವಿಚಾರ ಏಪ್ರಿಲ್ ತಿಂಗಳಿಗೋಸ್ಕರ ಮೀನರಾಶಿಯವರಿಗೋಸ್ಕರ ಏನಪ್ಪ ಅಂತಂದ್ರೆ, ಭಾಗ್ಯಾಧಿಪತಿಯಾದಂತಹ ಧನಾಧಿಪತಿಯಾದಂತಹ ಭಾಗ್ಯಾಧಿಪತಿಯಾದಂತಹ ಕುಜಗ್ರಹ ನಿಮ್ಮ ರಾಶಿಯಲ್ಲಿಗೆ ಬರ್ತಾನೆ ಕೊನೆಯ ವಾರದಲ್ಲಿ ಅಂತಂದಾಗ, ಭಾಗ್ಯಾಧಿಪತಿ ಅಲ್ವೇ, ಅದೃಷ್ಟವಶಾತ್ ಧನಾಧಿಪತಿಯೂ ಅವನೇ. ಆದ್ದರಿಂದ ದುಡ್ಡನ್ನು ಕೊಡ್ತಕ್ಕಂಥವನು ಕುಜಗ್ರಹ. ಸೊ ಆದ್ದರಿಂದ ನೀವೇನು ಬರೋದೇ ಇಲ್ಲ ಅಂದ್ಕೊಂಡಿದ್ದು ದುಡ್ಡು ಇರಬಹುದು, ಅಥವಾ ಅನಿರೀಕ್ಷಿತವಾಗಿ ನೀವು ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಯಾವ ಹಣದ ಬಗ್ಗೆ ನಿಮಗೆ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ವೋ ಅಂತಹ ಹಣ ನಿಮಗೆ ಅದೃಷ್ಟವಶಾತ್ ಪ್ರಾಪ್ತಿಯಾಗುವಂಥ ಯೋಗ ಫಲ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಕುಜನಿಗೆ ಒಂದು ವಿಶೇಷ ಆರಾಧನೆ ಆಗಬೇಕು. ಪ್ರತಿ ದಿವಸ ಕುಜ ಅಷ್ಟೋತ್ತರವನ್ನು ಪಠನೆ ಮಾಡ್ಕೊಳ್ಳಿ. ಮನೆ ಹತ್ತಿರದೆಲ್ಲರೂ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ದರೆ ವಿಶೇಷವಾಗಿ ಪ್ರಾರ್ಥನೆ, ಅಲ್ಲಿಗೆ ಹೋಗಿ ಪ್ರಾರ್ಥನೆ, ಪೂಜೆ, ಪ್ರದಕ್ಷಿಣ ನಮಸ್ಕಾರಗಳು, ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡಿಸ್ಕೊಂಬನ್ನಿ. ಇಲ್ಲಾಂದರೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಪ್ರಸಾದದ ಬಗ್ಗೆ ಹೇಳ್ತೇನೆ. ನಾನು ಕೈಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಸಪ್ತಚಕ್ರದ ಒಂದು ವಿಶೇಷವಾದ ಪ್ರಸಾದ ಪ್ರತಿಯೊಬ್ಬರಿಗೂ ನಾವು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವರಿಗೆ. ಅದ್ರ ಬಗ್ಗೆನೂ ಸಹ ಹೇಳ್ತೇನೆ. ವಿಡಿಯೋ ಎಂಡ ತನಕ ನೋಡಿ, ಪರಿಹಾರ ಖಂಡಿತ ಸಿಗುತ್ತೆ. ಎರಡನೇ ಶುಭ ವಿಚಾರ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತನ್ನ ಬೆಲೆ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವ ದುಃಖ ಇರುತ್ತೆ. ಮೀನರಾಶಿಯವರಿಗೆ ಏನು ಅದಕ್ಕೇನು ಹೊರತರಲ್ಲ. ನೀವು ಪ್ರತಿಯೊಬ್ಬ ಮನುಷ್ಯನೂ ಪ್ರಮುಖನೇ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಯಾವಾಗ ಎದುರುಗಡೆ ಇರತಕ್ಕಂಥ ಮನುಷ್ಯ ಅವನ್ನ ಗುರುತಿಸ್ಲಿಲ್ವ ಅಂದಾಗ ದುಃಖವಾಗುತ್ತೆ. ಅದು ನಮ್ಮವರೇ, ನಮ್ಮ ಕುಟುಂಬದವರೇ ನಮ್ಮನ್ನು ಗುರುತಿಸ್ತಾ ಇಲ್ಲ, ನಮಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ನಮ್ಮ ಇಂಪಾರ್ಟೆನ್ಸ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದಾಗ ದುಃಖ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ಮೀನರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಒಂದು ಶುಭ ವಿಚಾರ ಏನಪ್ಪ ಅಂದರೆ, ನಿಮ್ಮ ಬೆಲೆ ಏನು ಅನ್ನತಕ್ಕಂಥದ್ದು, ನೀವು ಎಷ್ಟು ಪ್ರಮುಖರು, ಎಷ್ಟು ಇಂಪಾರ್ಟೆಂಟ್, ನೀವಿಲ್ಲದೆ ಹೋದರೆ ಎಷ್ಟು ಸಮಸ್ಯೆಗಳಾಗ್ಬಿಡತ್ತೆ, ನೀವಿರೋದ್ರಿಂದ ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ಪಾತ್ರ ಈ ಕುಟುಂಬದಲ್ಲಿ, ಅದು ನಿಮ್ಮ ಕುಟುಂಬದವರೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಓಹೋ, ಇವ್ರು ಇಂಪಾರ್ಟೆಂಟ್ ಅಂತ. ಸೊ ಆದ್ದರಿಂದ ಇದು ನಿಮಗೆ ಒಂದು ಸ್ವಲ್ಪ ಸಮಾಧಾನವನ್ನು ತರತಕ್ಕಂಥದ್ದು. ನಿಮ್ಮ ಬೆಲೆ ಏನು ಅನ್ನುವಂಥದ್ದು ನಿಮ್ಮ ಕುಟುಂಬದವ್ರನ್ನ ಅರ್ಥ ಮಾಡ್ಕೊಳ್ತಾರೆ ಅಂತಂದಾಗ ನಿಮಗೆ ಸ್ವಾಭಾವಿಕವಾಗಿ ಗೌರವ ಮರ್ಯಾದೆಗಳು ಜಾಸ್ತಿ ಆಗ್ತದೆ ಮನೆಯಲ್ಲಿ. ಸೊ ಅದು ನನಗೆ ನಿಮಗೆ ಬಹಳ ಖುಷಿ ಆಗುವಂತಹ ವಿಚಾರ. ಆದ್ದರಿಂದಾಗಿ ನಾನು ಗಮನಿಸಿ ನಿಮಗೆ ಅದನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಅದರಲ್ಲೂ ವಿಶೇಷವಾಗಿ ನೀವೇನಾದರೂ ಸ್ವಲ್ಪ ನಾಗಾರಾಧನೆಯನ್ನು ಮಾಡಿಕೊಂಡಾಗ ಇನ್ನೂ ವಿಶೇಷವಾದ ಶಕ್ತಿ ಬರ್ತದೆ. ನಾವು ಹೆಂಗಿದ್ರು ಆಶ್ಲೇಷ ಬಲಿ ಪೂಜೆಯನ್ನು ಏಪ್ರಿಲ್ 26ನೇ ಮಾರ್ಚ್ 25ನೇ ತಾರೀಕು ಹೋಲಿ ಹುಣ್ಣಿಮೆ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಬಿಟ್ಟು ನಾಗಾರಾಧನೆಯನ್ನು ಮಾಡಿ ವಿಶೇಷವಾದಂತಹ ರತ್ನಗಳ ಒಂದು
ಬ್ರೇಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ, ನೀವೆಲ್ಲ ಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಎಷ್ಟು ಪ್ರಮುಖವಾದ ಸಪ್ತಚಕ್ರಿ ಒಂದು ಬ್ರೇಸ್ಲೆಟ್ ನಿಮಗೆ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸಹ ಇದೆ, ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ತೇನೆ. ನೆಕ್ಸ್ಟ್ ಮೂರನೇ ಶುಭ ವಿಚಾರ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ನಾನು ಈ ವಿಚಾರವನ್ನು ಎಚ್ಚರಿಕೆಗಳಲ್ಲೂ ತಿಳಿಸಿದ್ದೇನೆ. ಒಂದು ಪಾಯಿಂಟ್ ಕೆಲವಿಷ್ಟು ಸಲ ಏನಾಗ್ಬಿಡುತ್ತೆ ಅಂದರೆ ಅದು ಎಚ್ಚರಿಕೆ ಕಡೆನೂ ಇರುತ್ತೆ, ಶುಭ ವಿಚಾರದ ಕಡೆಗೆ ಇರುತ್ತೆ. ಅತಿಯಾದರೆ ಅಮೃತವೂ ವಿಷ ಅಂತಾರಲ್ಲ, ಆ ತರಹ. ಏನಪ್ಪ ಅದು ಅಂತಂದರೆ ಸಾಲಗಳು ಅಂತ. ನೀವು ಹೊರಗಡೆ ಕೊಟ್ಟಿರ್ತಕ್ಕಂಥ ಸಾಲಗಳಿರಬಹುದು, ಮರಳಿ ಬರೋದೇ ಇಲ್ಲ ಅಂದ್ಕೊಂಡಿರ್ತೀರಾ. ನೀವು ಪ್ರಯತ್ನ ಮಾಡಿದ್ರೆ ಅದು ವಾಪಸ್ ಸಿಗುತ್ತೆ ನಿಮಗೆ ಅಂತ. ಅಥವಾ ನಿಮಗೇನೋ ಭಾಳ ಅರ್ಜೆಂಟ್ ಇದೆ, ಯಾವುದೋ ಒಂದು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಹೋಮ್ ಲೋನ್ ಇರಬಹುದು, ಬೇರೆ ಯಾವುದಾದ್ರು ಬಿಸ್ನೆಸ್ ಲೋನ್ ಇರಬಹುದು, ಏನೋ ಇಂಪಾರ್ಟೆಂಟ್ ವ್ಯವಹಾರಕ್ಕೆ ನಿಮಗೆ ಲೋನ್ ಬೇಕು, ಆ ಲೋನಿಗೋಸ್ಕರ ನೀವು ಅಪ್ಲೈ ಮಾಡಿದ್ದೀರಾ ಅಂತಂದಾಗ ಏಪ್ರಿಲ್ ತಿಂಗಳಲ್ಲಿ ನೀವು ಆಗೋದೇ ಇಲ್ಲ, ಸಿಗೋದೇ ಇಲ್ಲ ಅಂದ್ಕೊಂಡಿರ್ತಕ್ಕಂಥ ಸಾಲಗಳೂ ಸಹ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಸಿಕ್ಬಿಡುತ್ತೆ. ಸೊ ಅದರಿಂದ ಅದು ಕೊಟ್ಟಿದ್ದಿರಬಹುದು, ಕೊಡಿಸಿದ್ದಿರಬಹುದು, ನೀವು ಸಾಲ ಮಾಡೋಕ್ಕೋಸ್ಕರ ಅಪ್ಲೈ ಮಾಡಿದ್ದಿರಬಹುದು, ಸಿಕ್ಬಿಡುತ್ತೆ. ಇದು ಎಚ್ಚರಿಕೆ ಯಾವಾಗತ್ತೆ? ಸಿಗುತ್ತೆ ಅಂತ ಅನಾವಶ್ಯಕ ಸಾಲಗಳು, ಸಿಗುತ್ತೆ ಅಂತ ಇನ್ನೂ ಜಾಸ್ತಿ, ಇಲ್ಲೂ ಸಿಗುತ್ತೆ ಎಲ್ಲ ಕಡೆನೂ ತೊಗೊಂಬಿಟ್ಟ, ಇದೆಲ್ಲ ಮಾಡ್ಕೊಳ್ಬಾರ್ದು. ಈಗ ಯಾಕೆಂದರೆ ಈಗ ಈ ಆನ್ಲೈನ್ ಆ್ಯಪ್ಸ್ಗಳೆಲ್ಲ ಹೆಂಗಿದೆ ಅಂತಂದರೆ, ಈಸಿಯಾಗಿ ನಿಮ್ಮದು ಸಿಬಿಲ್ ರಿಪೋರ್ಟ್ ಚೆನ್ನಾಗಿದೆ ಅಂದ ತಕ್ಷಣ ಅವರುಗಳು ಏನೋ ಪ್ರೀ ಅಪ್ರೂವ್ಡ್ ಲೋನ್ ಅಂತ ತಳ್ತಾ ಇರ್ತಾರೆ. ಸಿಗುತ್ತಲ್ಲ ಅಂತ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಆಮೇಲೆ ಮೈಕೈ ಎಲ್ಲ ಸಾಲಗಳಾಗ್ಬಿಡುತ್ತೆ. ಸೊ ಅದರಿಂದ ಅದು ಎಚ್ಚರಿಕೆ. ತುಂಬ ಏನೋ ಅವಶ್ಯಕತೆ ಇದೆ, ನನಗೆ ಸಾಲ ಬೇಕು, ಅದು ಬಂಡವಾಳಕ್ಕೋ ಬಿಸ್ನೆಸ್ಗೋ ಮತ್ತೊಂದೇನಾದರೂ ಒಂದು ಒಳ್ಳೆ, ಈಗ ಹೋಮ್ ಲೋನ್ ಮನೆ ಕಟ್ಟಲಿಕ್ಕೋ ಏನಕ್ಕೋ ಒಂದು, ಅದಕ್ಕೆಲ್ಲ ಆದರೆ ಶುಭ ವಿಚಾರವಾಗಿರುತ್ತೆ, ಸಿಗುತ್ತೆ ಸಾಲ ನಿಮಗೆ, ಅದು ಸಂತೋಷ. ಅದಕ್ಕೆ ವಿಶೇಷವಾದಂಥ ದೇವತಾರಾಧನೆಗಳನ್ನೂ ಸಹ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಹೋಮಗಳನ್ನು ಮಾಡಿ ವಿಶೇಷವಾದಂಥ ಈ ಒಂದು ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಸಪ್ತಚಕ್ರ, ನಿಮ್ಮ ಶರೀರದ ಸಪ್ತಚಕ್ರಗಳನ್ನು ಇನ್ವೋಕ್ ಅದನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಖಂಡಿತ ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ವಿಡಿಯೋ ಎಂಡ್ ತನಕ ನೋಡಿ. ಇನ್ನು ನಾಲ್ಕನೇ ಶುಭ ವಿಚಾರ ಏಪ್ರಿಲ್ ತಿಂಗಳಿಗೋಸ್ಕರ ಮೀನರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನಾದರೂ ಮೀನರಾಶಿಯವರಾಗಿದ್ದು ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥವ್ರಾಗಿದ್ದರೆ ಭಾಳ ಉಸಿರು ಕಟ್ಟುವಂಥ ವಾತಾವರಣ ಇರುತ್ತೆ ನಿಮಗೆ. ಮಾರ್ಚ್ ತಿಂಗಳು ಇದ್ದಿರುತ್ತೆ. ಸರ್ ಫೆಬ್ರವರಿ ಮಾರ್ಚ್ ಎಲ್ಲ ಸ್ವಲ್ಪ ಉಸಿರು ಕಟ್ಟುವಂಥ ವಾತಾವರಣ, ಸರ್ ನಮ್ಗೆ ಸರಿಯಾಗಿ ಬಿಸ್ನೆಸ್ಗಳಾಗ್ತಾ ಇಲ್ಲ ಅಂತ ಚಿಂತೆ ಇರುತ್ತೆ. ಆದರೆ ಏಪ್ರಿಲ್ 13ನೇ ತಾರೀಕಿನ ನಂತರ ಶುಕ್ರನ ವಿಶೇಷವಾದ ಬಲ ಸಿಕ್ಕು ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ತುಂಬ ಚೆನ್ನಾಗಿ ವ್ಯಾಪಾರ ಮಾಡುವವರಿಗೆ ಏಪ್ರಿಲ್ 13ರಿಂದ ಉತ್ತಮವಾದಂತಹ ಲಾಭ, ಲಿಕ್ವಿಡ್ ಕ್ಯಾಶ್ ತುಂಬ ಚೆನ್ನಾಗಿ ಓಡಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜನಾಕರ್ಷಣೆ, ಧನಾಕರ್ಷಣೆ ಎರಡೂ ಸಹ ತುಂಬ ಚೆನ್ನಾಗಾಗತ್ತೆ ಅಂತ ಕಂಡು ಬರ್ತಾ ಇದೆ. ಮೀನರಾಶಿಯವರಿಗೆ ಏಪ್ರಿಲ್ 13ನೇ ತಾರೀಕು ದಾಟಬೇಕು. 13ನೇ ತನಕ ವೆಯ್ಟ್ ಮಾಡಿ. ಖಂಡಿತವಾಗಿ ವ್ಯಾಪಾರ ಲಾಭವಾಗುತ್ತೆ, ಒಳ್ಳೆಯ ವ್ಯಾಪಾರವೂ ಆಗುತ್ತೆ, ಲಿಕ್ವಿಡ್ ಕ್ಯಾಶ್ ಕೂಡ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಓಡಾಡುತ್ತೆ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದಕ್ಕೆ ಅನುಕೂಲವಾಗುವಂತಹ ಒಂದು ದೇವತಾರಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷ ಬ್ರೇಸ್ಲೆಟನ್ನು ಸಹ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. 5ನೇ ಶುಭ ವಿಚಾರ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಒಂದಿಷ್ಟು ಜನ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಸರ್ ಗುರುಳೆ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಶುಭ ವಿಚಾರ ಅಂತ ಕೇಳ್ಬೋದು. ನಿಷ್ಪ್ರಯೋಜಕ ಜನ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಯಾರು ನಿಮಗೆ ನಿಷ್ಪ್ರಯೋಜಕರಾಗಿದ್ರೋ, ಯಾರಿಂದ ನಿಮಗೆ ಏನೂ ಅನುಕೂಲತೆಗಳಿಲ್ಲ, ಇನ್ನೂ ಅನಾನುಕೂಲತೆಗಳೇ ಜಾಸ್ತಿ ಆಗಿತ್ತೋ, ಬಿಸಿ ತುಪ್ಪವಾಗಿದ್ರೋ ನಿಮಗೆ, ಸರ್ ಯಾರೊಬ್ಬರು ಸಿಗೋಣ ಬಿಸಿ ತುಪ್ಪ ಹೊಡೆದ ಬಿಡಕ್ಕೂ ಹೋಗ್ತೀರ, ನುಂಗಕ್ಕೂ ಹೋಗ್ತಿಲ್ಲ. ಅಂದರೆ ಬಿಸಿ ತುಪ್ಪ ಅಂದರೆ ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅಂತವಲ್ಲ, ಆ ಥರ ಯಾರು ನಿಮಗೆ ಒಂದು ಸ್ವಲ್ಪ ಬಿಸಿ ತುಪ್ಪವಾಗಿದ್ರೋ, ಅಥವಾ ಅವರಿಂದ ಏನೇನೂ ಪ್ರಯೋಜನ ಇಲ್ಲ, ನಿಮ್ಮ ಟೈಮು ಹಾಳು, ನಿಮ್ಮನ್ನೂ ಹಾಳು ಮಾಡ್ತಿದ್ದಾರೆ ಅನ್ನುವಂಥ ವ್ಯಕ್ತಿಗಳು, ಅವರೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಇದು ಖಂಡಿತ ಶುಭ ವಿಚಾರವೇ. ನಿಷ್ಪ್ರಯೋಜಕರೆಲ್ಲ ನಿಮ್ಮನ್ನು ಬಿಟ್ಟು ಹೋದರೆ ನೀವಾರು ಉದ್ಧಾರ ಆಗ್ತೀರಾ. ಆದ್ದರಿಂದ ಮೀನರಾಶಿಯವರಿಗೊಂದು ಪಾಸಿಟಿವ್ ವಿಚಾರ ಏನು ಅಂತಂದರೆ, ಏಪ್ರಿಲ್ ತಿಂಗಳಲ್ಲಿ ನಿಷ್ಪ್ರಯೋಜಕರೆಲ್ಲ ನಿಮ್ಮನ್ನು ಬಿಟ್ಟು ಹೋಗಲಿದ್ದಾರೆ, ಪ್ರಯೋಜಕರು ಮಾತ್ರ ನಿಮ್ಮ ಜೊತೆಗಿರಲಿದ್ದಾರೆ ಅಂತ. ಸೊ ಆದ್ದರಿಂದ ಅದು ನೀವು
ಸ್ವಲ್ಪ ತಲೆ ಓಡಿಸಿ ನೀವು ಎಲ್ಲೂ ಕೆಟ್ಟವರಾಗದಂತೆ ನೀವು ತಪ್ಪಿಸ್ಕೊಳ್ತಕ್ಕಂಥ ಬುದ್ಧಿವಂತಿಕೆ ನಿಮಗೆ ಅತ್ಯಂತ ಅವಶ್ಯಕ. ದೇವತಾರಾಧನೆಗಳು ಬರುತ್ತೆ, ಹಲವಾರು ವಿಚಾರಗಳು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ವಿಚಾರಗಳು ಹಲವಾರು ಇದೆ. ಅದೆಲ್ಲವೂ ಸಹ ದೇವತಾರಾಧನೆಯಿಂದ ಸಿಗ್ತಕ್ಕಂಥದ್ದು. ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ ವೀಕ್ಷಕರೇ, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. ಅವತ್ತು ಎಲ್ಲ ಬಣ್ಣಗಳನ್ನು ಎರಚಿಕೊಂಡು ಹೋಳಿ ಆಟ ಆಡ್ತಿರಲ್ಲ, ಅವತ್ತಿನ ದಿವಸ ಹುಣ್ಣಿಮೆ ಪರ್ವಕಾಲ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಾರ್ಥವಾಗಿಯೇ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಆರೋಗ್ಯ ಬಾಧೆ ಇರಲಿ ಅಥವಾ ಬೇರೆ ಯಾವುದೇ ಬಾಧೆ ಇರಲಿ, ಆರ್ಥಿಕ ಕಷ್ಟ ಇರಲಿ, ಏನೇ ಇರಲಿ, ಅದು ಪರಿಹಾರವಾಗಬೇಕು ಅನ್ನುವಂಥದ್ದು ಉದ್ದೇಶ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಪ್ತಚಕ್ರಿ ಚಿಂತಾಮಣಿ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಮಹಾಗಣಪತಿ ಹೋಮ ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ, ಚಿಂತಾಮಣಿ ಅಂದರೆ ಏನು ಗೊತ್ತಾ, ನೀವು ಏನನ್ನು ಚಿಂತಿಸ್ತೀರೋ ಅದನ್ನು ಕೊಡ್ತಕ್ಕಂಥದ್ದು. ನೀವು ಅಂದ್ಕೊಂಡಿದ್ದು ಆಗ್ಬೇಕು ಕೆಲಸ ಅನ್ನೋ ಥರ. ಈಗ ನಮ್ಮ ಎಕ್ಸಾಮ್ಸ್ ಬಂತು, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಳ್ತೀರಾ. ಚಿಂತಾಮಣಿ ಗಣಪತಿ ಅನುಗ್ರಹ ಇದ್ದರೆ ಅವರು ಚೆನ್ನಾಗಿ ಬರೀಲಿಕ್ಕೆ ಅನುಕೂಲವಾಗುತ್ತೆ. ಆರ್ಥಿಕವಾಗಿ ಏನೋ ಬಾಧೆ ಇದೆ, ಆ ಬಾಧೆ ಪರಿಹಾರವಾಗಬೇಕು. ಉದ್ಯೋಗ ಇಲ್ಲ, ಉದ್ಯೋಗ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಟ್ರಾನ್ಸ್ಫರ್ಸ್, ಚಿಂತೆಗಳು, ತುಂಬ ಆಸೆಗಳಿರುತ್ತಲ್ಲ, ಆ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತಹ ಮಹಾಗಣಪತಿಗೆ ಮಂತ್ರವನ್ನು ಚಿಂತಾಮಣಿ ಗಣಪತಿ ಮಂತ್ರ ಅಂತ ಕರಿತೇವೆ. ಆ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಳಿ ಹುಣ್ಣಿಮೆ ಮಾರ್ಚ್ 25ನೇ ತಾರೀಕು. ಅದರಲ್ಲಿ ವಿಶೇಷವಾಗಿ ನಾವು ಅಭಿವಂದನೆ ಮಾಡ್ತಾ ಇರತಕ್ಕಂಥದ್ದು ಈ ಸಪ್ತಚಕ್ರಿ, ಒಂದು ವಿಶೇಷವಾದಂಥ ಬ್ರಾಸ್ಲೆಟ್. ನಮ್ಮ ಶರೀರದಲ್ಲೇನು ಸಪ್ತಚಕ್ರಗಳಿರುತ್ತೆ, ಆ ಸಪ್ತಚಕ್ರಗಳನ್ನು ಎನರ್ಜೈಸ್ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು 7 ವಿಧದ ರತ್ನಗಳನ್ನು ಇದರಲ್ಲಿ ಹಾಕಿದ್ದಾನೆ. ನಮ್ಮ ಶರೀರದಲ್ಲಿರ್ತಕ್ಕಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ, ಹೀಗೆ 7 ಚಕ್ರಗಳಿರುತ್ತೆ. ಈ 7 ಚಕ್ರಗಳು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೂಲಾಧಾರ ಚಕ್ರ, ನಂತರದ್ದು ಸ್ವಾಧಿಷ್ಠಾನ ಚಕ್ರ, ನಂತರದ್ದು ಮಣಿಪುರ ಚಕ್ರ, ನಂತರದ್ದು ಅನಾಹತ ಚಕ್ರ, ನಂತರದ್ದು ವಿಶುದ್ಧ ಚಕ್ರ, ನಂತರದ್ದು ಆಜ್ಞಾ ಚಕ್ರ, ಕೊನೆಯದಾಗಿ ಸಹಸ್ರಾರ ಚಕ್ರ. ಈ ವಿಶೇಷವಾಗಿ ಈ ಏನು 7 ಚಕ್ರಗಳನ್ನು ನೀವೀಗ ನೋಡಿದ್ದೀರಾ, ಅದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ ಚಕ್ರಗಳು. ಅದನ್ನು ಕೆಲವಿಷ್ಟು ಬ್ಲಾಕ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಸರಿ ಮಾಡಬೇಕಾಗಿರ್ತದೆ. ಆ ಚಕ್ರಗಳನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ರತ್ನಗಳು ತುಂಬ ಕೆಲಸ ಮಾಡ್ತವೆ. ಆದ್ದರಿಂದ ಈ ಸಪ್ತ ಚಕ್ರಗಳಿಗೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ 7 ವಿಧದ ರತ್ನಗಳನ್ನು ಹಾಕಿ, ಅದರ ಜೊತೆಗೆ ಶ್ವೇತಾರ್ಕ ರತ್ನಗಳು ಅನ್ನುವ ಒಂದು ಬಿಳಿಯ ಬಣ್ಣದ ರತ್ನಗಳನ್ನು ಸೇರಿಸಿ ನಾನೊಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ. ಈ ಬ್ರಾಸ್ಲೆಟ್ ಧಾರಣೆಯಿಂದ ನಿಮ್ಮ ಶರೀರದ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು, ನಿಮ್ಮ ಯೋಚನಾ ಶಕ್ತಿ ಇಂಪ್ರೂವೈಸ್ ಆಗಬೇಕು, ಗೊತ್ತಾಯ್ತಲ್ವ, ತೀಕ್ಷ್ಣಗೊಳ್ಳಬೇಕು, ಒಳ್ಳೆಯ ಯೋಚನಾ ಶಕ್ತಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ, ಸಮಾಧಾನವಾದಂತಹ ಒಂದು ಚಿತ್ತ, ಅಂದರೆ ಮನಸ್ಸು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಇರಬೇಕು. ಇದೆಲ್ಲವುದನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ನಿಮ್ಮ ಆರ್ಥಿಕತೆಯೂ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ಸಿದ್ಧ ಮಾಡಿದ್ದೇನೆ. ಗಂಡಸರು, ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡಿಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಎಕ್ಸಾಮ್ಸ್ ಬರ್ತಾ ಇದೆ, ಮಕ್ಕಳು ಸಹ ಇದನ್ನು ಧಾರಣೆ ಮಾಡಿಕೊಂಡು ವಿದ್ಯೆಯನ್ನು ಓದಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಇದ್ದಾಗ ಓದಿದ್ದು ಸರಿಯಾಗಿ ತಲೆಗೆ ಹತ್ಕೊಂಡು ರೆಕಾರ್ಡ್ ಆಗಿ ಕರೆಕ್ಟಾಗಿ ಕೂತ್ಕೋಬೇಕಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ, ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಬ್ರಾಸ್ಲೆಟ್ ಆಗಿರುತ್ತೆ. ಸಪ್ತಚಕ್ರಗಳು ಇರತಕ್ಕಂಥ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು 7 ವಿಧದ ರತ್ನಗಳಿರ್ತಕ್ಕಂತಹ ನಿಮ್ಮ ಶರೀರದ 7 ಚಕ್ರಗಳನ್ನು ಎನರ್ಜೈಸ್ ಮಾಡಿ ಓಪನ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡುವ ಶಕ್ತಿ ಇರತಕ್ಕಂಥ ಈ ಒಂದು ವಿಶೇಷವಾದ ಬ್ರೇಟ್. ಇದರ ಜೊತೆಗೆ 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳನ್ನು ಸಹ ಸೇರಿಸಿದ್ದೇವೆ. ಈ ಒಂದು ವಿಶೇಷವಾದಂತಹ ಮಾಲೆಯನ್ನು ಅಂದರೆ ಬ್ರಾಸ್ಲೆಟನ್ನು ನಾವು ಚಿಂತಾಮಣಿ ಗಣಪತಿ ಹೋಮದಲ್ಲಿ, ಅದರ ಜೊತೆಗೆ ನೀಲ ಸರಸ್ವತಿ ಹೋಮ ಅಂತ, ನೀಲ ಸರಸ್ವತಿ ಮಂತ್ರ ಅಂತ ಬರ್ತದೆ. ಈಗ ಎಕ್ಸಾಮ್ಸ್ ಹತ್ರ ಬಂದಿರೋದರಿಂದಾಗಿ ಸರಸ್ವತೀ ದೇವಿಯ ಆರಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನೀಲ ಸರಸ್ವತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಇದು ಎನರ್ಜೈಸ್ ಆಗುತ್ತೆ.
ಸಪ್ತಚಕ್ರಿ ಚಿಂತಾಮಣಿ ಗಣಪತಿ ಹೋಮ, ಜೊತೆಗೆ ನೀಲ ಸರಸ್ವತಿ ಹೋಮ, ಅದರ ಜೊತೆಗೆ ನಾಗದೇವತಾರಾಧನೆಯನ್ನು ಮಾಡಿದಾಗ ಇನ್ನು ವಿಶೇಷವಾಗಿ ಇದರ ಏಕೆಂದರೆ ನಾಗನಿಗೆ ಹಾಗೂ ನಿಮ್ಮ ಈ ಚಕ್ರಗಳಿಗೆ ಬಹಳ ಅನ್ಯೋನ್ಯ ಸಂಬಂಧಗಳಿದೆ. ಸೊ ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಈ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. 25 ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಈ ವಿಶೇಷವಾದಂತಹ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಜಸ್ಟ್ ಕೈಯಲ್ಲಿ ಹಾಕ್ಕೊಂಡ್ರಾಯಿತು. ಲೆಫ್ಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು, ರೈಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು. ನಿಮ್ಮ ಒಂದು ವಿಶೇಷವಾದಂತಹ ಶರೀರದಲ್ಲಿ ಏನು ಬ್ಲಾಕೇಜಸ್ಗಳಾಗಿರುತ್ತೆ, ಈ ಒಂದು ನಾನು ಹೇಳ್ತಿರೋದು ಆರಾ, ನಿಮ್ಮ ಆರಾ ಬ್ಲಾಕೇಜಸ್ಗಳೇನಾಗುತ್ತೆ, ಸೂಕ್ಷ್ಮ ಶರೀರ ಅದೇನು ಬ್ಲಾಕ್ ಆಗಿರುತ್ತೆ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಅನುಕೂಲ ಮಾಡೋಕ್ಕೆ ನಿಮಗೆ ಇದೊಂದು ವಿಶೇಷವಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತದೆ ಅಂತ ಆಯ್ತಲ್ವಾ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಬ್ರಾಸ್ಲೆಟ್, 7 ವಿಧದ ಉಪರತ್ನಗಳು, 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳು, ಇದನ್ನೆಲ್ಲ ಇರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಿಮಗೆ ನಿತ್ಯ ಧಾರಣೆಗೋಸ್ಕರವಾಗಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.